ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಮಾತನಾಡಲಿರುವ ಪ್ರಾಣಿ ಜಗತ್ತಿನ ಅತ್ಯಂತ ಮುದ್ದಾದ ಮತ್ತು ಕುತೂಹಲಕಾರಿ ಜೀವಿಗಳಲ್ಲಿ ಒಂದಾದ ಪೆಂಗ್ವಿನ್ಗಳ ಬಗ್ಗೆ. ಪೆಂಗ್ವಿನ್ಗಳ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಕಪ್ಪು ಬಿಳಿ ಬಣ್ಣದ, ನಿಧಾನವಾಗಿ ನಡೆಯುವ ಮತ್ತು ಹಿಮದ ಮೇಲೆ ಜಾರುತ್ತಾ ಸಾಗುವ ಪಕ್ಷಿಗಳ ಚಿತ್ರ ಬರುತ್ತದೆ. ಆದರೆ ಈ ಮುದ್ದಾದ ಪಕ್ಷಿಗಳ ಜೀವನದಲ್ಲಿ ಅಡಗಿರುವ ಆಶ್ಚರ್ಯಕರ ಸಂಗತಿಗಳನ್ನು ತಿಳಿದರೆ ನೀವು ಖಂಡಿತ ಬೆರಗಾಗ್ತೀರಿ. ಮೊದಲಿಗೆ ಒಂದು ಪ್ರಶ್ನೆ: ಪೆಂಗ್ವಿನ್ಗಳು ಪಕ್ಷಿಗಳೇ? ಹೌದು, ಅವು ಸಂಪೂರ್ಣವಾಗಿ ಪಕ್ಷಿಗಳೇ. ಅವುಗಳಿಗೆ ರೆಕ್ಕೆಗಳಿವೆ, ಮೊಟ್ಟೆ ಇಡುತ್ತವೆ ಮತ್ತು ಅವುಗಳ ದೇಹವು ಪಕ್ಷಿಗಳ ಲಕ್ಷಣಗಳನ್ನು ಹೊಂದಿದೆ. ಆದರೆ ಇಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಬಹುತೇಕ ಎಲ್ಲ ಪಕ್ಷಿಗಳಿಗೂ ಹಾರಲು ಸಾಧ್ಯವಾಗ್ತದೆ, ಆದರೆ ಪೆಂಗ್ವಿನ್ಗಳಿಗೆ ಹಾರಲು ಸಾಧ್ಯವಿಲ್ಲ. ಹಾಗಾದರೆ ಪ್ರಕೃತಿಯು ಪೆಂಗ್ವಿನ್ಗಳಿಗೆ ರೆಕ್ಕೆಗಳನ್ನು ಯಾಕೆ ಕೊಟ್ಟಿದೆ? ಇದಕ್ಕೆ ಉತ್ತರ ತುಂಬ ಆಸಕ್ತಿದಾಯಕವಾಗಿದೆ. ಲಕ್ಷಾಂತರ ವರ್ಷಗಳ ವಿಕಾಸದ ಪ್ರಕ್ರಿಯೆಯಲ್ಲಿ ಪೆಂಗ್ವಿನ್ಗಳ ರೆಕ್ಕೆಗಳು ಹಾರಲು ಬಳಸುವ ರೆಕ್ಕೆಗಳ ಬದಲಿಗೆ ನೀರಿನಲ್ಲಿ ವೇಗವಾಗಿ ಈಜಲು ಅನುಕೂಲವಾಗುವ ರೀತಿಯಲ್ಲಿ ರೂಪಾಂತರಗೊಂಡಿವೆ. ಅಂದರೆ ಅವು ಆಕಾಶದಲ್ಲಿ ಹಾರುವುದಕ್ಕಿಂತ ಸಮುದ್ರದೊಳಗೆ ಹಾರುವಂತೆ ಈಜುತ್ತವೆ. ಪೆಂಗ್ವಿನ್ ನೀರಿನಲ್ಲಿ ಚಲಿಸುವುದನ್ನು ನೋಡಿದರೆ ಅದು ಒಂದು ಹಕ್ಕಿಯಲ್ಲ, ಒಂದು ಚಿಕ್ಕ ಜಲಾಂತರ್ಗಾಮಿ ನೌಕೆಯಂತೆ ಕಾಣುತ್ತದೆ. ಕೆಲವು ಪೆಂಗ್ವಿನ್ಗಳು ಗಂಟೆಗೆ ಸುಮಾರು 40 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲವು. ಇದು ಮಾನವನ ಅತ್ಯುತ್ತಮ ಈಜುವೇಗಕ್ಕಿಂತ ಹಲವು ಪೆಂಗ್ವಿನ್ ಜಾತಿಗಳಲ್ಲಿ ಗಂಡು ಮತ್ತು ಹೆಣ್ಣು ಪೆಂಗ್ವಿನ್ಗಳು ತಮ್ಮ ಸಂಗಾತಿಯನ್ನು ಗುರುತಿಸಲು ವಿಶೇಷ ಧ್ವನಿಗಳನ್ನು ಬಳಸುತ್ತವೆ. ಸಾವಿರಾರು ಪೆಂಗ್ವಿನ್ಗಳ ದೊಡ್ಡ ಗುಂಪಿನ ಮಧ್ಯೆಯೂ ಒಂದು ಪೆಂಗ್ವಿನ್ ತನ್ನ ಸಂಗಾತಿಯ ಧ್ವನಿಯನ್ನು ಗುರುತಿಸಬಲ್ಲದು. ಇದು ನಿಜಕ್ಕೂ ಅದ್ಭುತ ಸಾಮರ್ಥ್ಯ. ಅದರಲ್ಲೂ ಎಂಪರರ್ ಪೆಂಗ್ವಿನ್ಗಳ ಜೀವನ ತುಂಬ ವಿಶೇಷವಾಗಿದೆ. ಹೆಣ್ಣು ಪೆಂಗ್ವಿನ್ ಮೊಟ್ಟೆ ಇಟ್ಟ ನಂತರ ಆಹಾರ ಹುಡುಕಲು ಸಮುದ್ರದ ಕಡೆಗೆ ಹೋಗುತ್ತದೆ. ಆ ಸಮಯದಲ್ಲಿ ಗಂಡು ಪೆಂಗ್ವಿನ್ ಸುಮಾರು 2 ತಿಂಗಳ ಕಾಲ ಆ ಮೊಟ್ಟೆಯನ್ನು ತನ್ನ ಕಾಲುಗಳ ಮೇಲೆ ಇಟ್ಟುಕೊಂಡು ರಕ್ಷಿಸುತ್ತದೆ. ಈ ಅವಧಿಯಲ್ಲಿ ಅದು ಬಹಳ ಕಡಿಮೆ ಆಹಾರ ಸೇವಿಸುತ್ತದೆ. ತೀವ್ರ ಚಳಿ, ಬಿರುಗಾಳಿ ಮತ್ತು ಹಿಮದ ನಡುವೆಯೂ ಅದು ಮೊಟ್ಟೆಯನ್ನು ಕಾಪಾಡುತ್ತದೆ. ಇಂತಹ ಸಮರ್ಪಣೆಯು ಪ್ರಾಣಿ ಜಗತ್ತಿನಲ್ಲಿ ಅಪರೂಪವಾಗಿದೆ. ಪೆಂಗ್ವಿನ್ಗಳು ಕೇವಲ ಮುದ್ದಾಗಿರುವುದಲ್ಲ, ಅವುಗಳು ಅತ್ಯುತ್ತಮ ಬೇಟೆಗಾರರೂ ಆಗಿವೆ. ಅವುಗಳ ಮುಖ್ಯ ಆಹಾರ ಮೀನುಗಳು, ಸಣ್ಣ ಸೀಗಡಿಗಳು ಮತ್ತು ಇತರ ಸಮುದ್ರ ಜೀವಿಗಳು. ನೀರಿನೊಳಗೆ ಅವುಗಳ ದೃಷ್ಟಿ ತುಂಬ ತೀಕ್ಷ್ಣವಾಗಿರುತ್ತದೆ. ಅದರಿಂದಲೇ ಅವು ವೇಗವಾಗಿ ಈಜುವ ಮೀನನ್ನು ಸಹ ಸುಲಭವಾಗಿ ಹಿಡಿಯಬಲ್ಲವು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಕೆಲವು ಪೆಂಗ್ವಿನ್ಗಳು 500 ಮೀಟರ್ಗಿಂತಲೂ ಹೆಚ್ಚು ಆಳಕ್ಕೆ ಮುಳುಗಬಲ್ಲವು.
ಅವು ಹಲವಾರು ನಿಮಿಷಗಳ ಕಾಲ ಉಸಿರನ್ನು ಹಿಡಿದುಕೊಂಡೇ ನೀರಿನೊಳಗೆ ಇರಬಲ್ಲವು. ಇದು ಅವುಗಳನ್ನು ಸಮುದ್ರದ ಅತ್ಯುತ್ತಮ ಬೇಟೆಗಾರ ಪಕ್ಷಿಗಳಲ್ಲಿ ಒಂದಾಗಿಸುತ್ತದೆ. ದುರದೃಷ್ಟವಶಾತ್ ಇಂದಿನ ದಿನಗಳಲ್ಲಿ ಅನೇಕ ಪೆಂಗ್ವಿನ್ ಜಾತಿಗಳು ಅಪಾಯವನ್ನು ಎದುರಿಸುತ್ತಿವೆ. ಹವಾಮಾನ ಬದಲಾವಣೆ, ಸಮುದ್ರ ಮಾಲಿನ್ಯ ಮತ್ತು ಆಹಾರದ ಕೊರತೆ ಇವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಿವೆ. ಆದ್ದರಿಂದ ಈ ಅದ್ಭುತ ಜೀವಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗಾದರೆ ಸ್ನೇಹಿತರೆ, ಇಂದು ನಾವು ತಿಳಿದುಕೊಂಡದ್ದು ಏನು? ಪೆಂಗ್ವಿನ್ಗಳು ಹಾರಲಾರವು, ಆದರೆ ಸಮುದ್ರದೊಳಗೆ ಅದ್ಭುತವಾಗಿ ಈಜುತ್ತವೆ. ಅವು ಕೇವಲ ಅಂಟಾರ್ಕ್ಟಿಕಾದಲ್ಲೇ ಅಲ್ಲ, ಬಿಸಿಯಾದ ಮಪ್ರದೇಶಗಳಲ್ಲೂ ಕಂಡುಬರುತ್ತವೆ. ಅವುಗಳ ಕುಟುಂಬ ಜೀವನ, ತಂಡದ ಕೆಲಸ ಮತ್ತು ಬದುಕುಳಿಯುವ ಸಾಮರ್ಥ್ಯ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಮುದ್ದಾದ ರೂಪದ ಹಿಂದೆ ಅಡಗಿರುವ ಈ ಅದ್ಭುತ ಜೀವಿಗಳು ಪ್ರಕೃತಿಯ ಒಂದು ಅಮೂಲ್ಯ ಕೊಡುಗೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಫ್ಯಾಕ್ಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.